ಬಾನಂಗಳದಲ್ಲಿ ಹೊಸ ಇತಿಹಾಸ 50 ವರ್ಷಗಳ ನಂತರ ಚಂದ್ರನತ್ತ ಮನುಷ್ಯ. ನಮಸ್ಕಾರ ಸ್ನೇಹಿತರೆ, ಅರ್ಧ ಶತಮಾನದ ಬಳಿಕ ಅಂದ್ರೆ 50 ವರ್ಷಗಳ ನಂತರ ಮನುಷ್ಯರು ಮತ್ತೆ ಚಂದ್ರನ ಮೇಲೆ ಕಾಲಿಡೋಕೆ ಹೊರಟಿದ್ದಾರೆ. ಏಪ್ರಿಲ್ 2ನೇ ತಾರೀಕು ಇಡೀ ಮನುಕುಲವೇ ಬೆರಗಾಗುವ ಅದ್ಭುತ ಇತಿಹಾಸ ಸೃಷ್ಟಿಯಾಗ್ತಾ ಇದೆ. ಬಾಹ್ಯಾಕಾಶ ದಿಗ್ಗಜ ಅಮೆರಿಕದ ನಾಸಾ ತನ್ನ ಮಹತ್ವಾಕಾಂಕ್ಷೆಯ ಆರ್ಟೆಮಿಸ್ 2 ಮಿಷನ್ ಅನ್ನ ಲಾಂಚ್ ಮಾಡ್ತಾ ಇದೆ. ಸಾವಿರದ 1972ರಲ್ಲಿ ಅಪೋಲೋ ಮಿಷನ್ ಮುಗಿದ ಮೇಲೆ ಯಾವುದೇ ಮನುಷ್ಯ ಭೂಮಿಯ ಕಕ್ಷೆ ದಾಟಿ ಆಚೆ ಹೋಗಿರಲಿಲ್ಲ ಮನುಷ್ಯ. ಆದರೆ ಈಗ 4 ಗಗನಯಾತ್ರಿಗಳು ಚಂದ್ರನ ಕಡೆಗೆ ಪ್ರಾಣವನ್ನು ಬೆಳೆಸ್ತಾ ಇದ್ದಾರೆ. ಭೂಮಿಯಿಂದ ಕನಿಷ್ಠ 3,84,000 ಕಿಲೋಮೀಟರ್ ದೂರ ಇರೋ ಚಂದ್ರನ ಹತ್ತಿರಕ್ಕೆ ಫಸ್ಟ್ ಸ್ಟೇಜ್ನಲ್ಲಿ ಹತ್ತಿರಕ್ಕೆ ಹೋಗಿ ವಾಪಸ್ ಬರ್ತಾರೆ. ಬರೀ ನಾರ್ಮಲ್ ಸೈಂಟಿಫಿಕ್ ಮಿಷನ್ ಅಲ್ಲ ಇದು ಚಂದ್ರನ ಮೇಲೆ ಯಾರು ಪಾರುಪತ್ಯ ಸಾಧಿಸ್ತಾರೆ ಫ್ಯೂಚರ್ನಲ್ಲಿ. ಅಮೆರಿಕ ಮತ್ತು ಚೀನಾ ನಡುವಿನ ಮಹಾ ಸಮರ ಸ್ನೇಹಿತರೆ ಇದು. ಹಾಗಿದ್ರೆ ಏನಿದು ಆರ್ಟೆಮಿಸ್ 2? ಇದರಲ್ಲಿ ಏನು ಮಾಡ್ತಾರೆ? ಈ $1 ಬಿಲಿಯನ್ ಪ್ರಾಜೆಕ್ಟ್ನ ಸಂಪೂರ್ಣ ಇನ್ ಡೆಪ್ತ್ ಮಾಹಿತಿಯನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಆರ್ಟೆಮಿಸ್ 2 $1 ಬಿಲಿಯನ್ ಮಿಷನ್ ಅಸಲಿ ಉದ್ದೇಶ ಏನು ಸ್ನೇಹಿತರೆ? ಆರ್ಟೆಮಿಸ್ 2 ಇದೆಯಲ್ಲ, ಇದು ನಾಸಾದ ಬೃಹತ್ ಆರ್ಟೆಮಿಸ್ ಪ್ರಾಜೆಕ್ಟ್ನ ಒಂದು ಸಣ್ಣ ಭಾಗ ಅಷ್ಟೇ ಈಗ ಆಗ್ತಿರೋದು. ಒಟ್ಟಾರೆ ಈ ಆರ್ಟೆಮಿಸ್ ಯೋಜನೆ ಏನು, ಫ್ಯೂಚರ್ನಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಆದರೆ ಮೊದಲು ಈಗ ನಡೀತಾ ಇರೋ ಆರ್ಟೆಮಿಸ್ 2 ಮಿಷನ್ ಬಗ್ಗೆ ನಿಮಗೆ ಇಡೀ ಪ್ರಪಂಚ ಯಾಕೆ ಕಾಯ್ತಾ ಇದೆ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇವೆ. ಏಪ್ರಿಲ್ 1ರ ಅಮೆರಿಕ ಕಾಲಮಾನ ಸಂಜೆ 6:24ಕ್ಕೆ ಐತಿಹಾಸಿಕ ಲಾಂಚ್ ನಡೆಯುತ್ತೆ. ಭಾರತೀಯ ಕಾಲಮಾನದ ಪ್ರಕಾರ ಹೇಳಿದ್ರೆ ಏಪ್ರಿಲ್ 2ರ ಮುಂಜಾನೆ 3:54ಕ್ಕೆ ಇದು ಶುರುವಾಗುತ್ತೆ. ಫ್ಲೋರಿಡಾದಲ್ಲಿರೋ ನಾಸಾದ ಕೆನಡಿ ಸ್ಪೇಸ್ ಸೆಂಟರ್ನ ಲಾಂಚ್ ಕಾಂಪ್ಲೆಕ್ಸ್ 39B ನಿಂದ ಈ ಬೃಹತ್ ರಾಕೆಟ್ ನಭಕ್ಕೆ ಚಿಮ್ಮತ್ತೆ. ನಿಮ್ಗೆ ಗೊತ್ತಿರಲಿ, ಈ ಲಾಂಚ್ನ ಒರಿಜಿನಲ್ ಟಾರ್ಗೆಟ್ ಇದ್ದಿದ್ದು 2023ರ ಏಪ್ರಿಲ್ನಲ್ಲಿ. ಆಮೇಲೆ ಮೇ 2024 ಅಂತ ಹೇಳಿದ್ರು. ಆಮೇಲೆ ಸೆಪ್ಟೆಂಬರ್ 2025 ಅಂತ ಹೇಳಿದ್ರು. ಹೀಗೆ ಡಿಲೇ ಆಗ್ತಾನೆ ಹೋಯಿತು. ಫೈನಲ್ ಆಗಿ ಈಗ ಏಪ್ರಿಲ್ 2026ಕ್ಕೆ ಬಂದು ನಿಂತ್ಕೊಂಡಿದೆ. ಒಟ್ಟು 10 ದಿನಗಳ ಮಿಷನ್ ಇದು. ಇಲ್ಲಿ ನೀವು ಗಮನಿಸಬೇಕಾಗಿರೋ ಅತಿ ಮುಖ್ಯ ವಿಚಾರ ಏನು ಗೊತ್ತಾ? ಈ ಮಿಷನ್ನಲ್ಲಿ ಗಗನಯಾತ್ರಿಗಳು ಚಂದ್ರನ ಮೇಲೆ ಲ್ಯಾಂಡ್ ಆಗೋದಿಲ್ಲ. ಬದಲಾಗಿ ಇದು ಕೇವಲ ಒಂದು ಫ್ಲೈ ಬೈ ಮಿಷನ್. ಅಂದರೆ ಭೂಮಿಯಿಂದ ಹೊರಟು ಚಂದ್ರನ ಹತ್ತಿರಕ್ಕೆ ಹೋಗಿ, ಅದರಲ್ಲೂ ಕೂಡ ಚಂದ್ರನ ಕರಾಳ ಮುಖ ಅಂದರೆ ಡಾರ್ಕ್ ಸೈಡ್ ಆಫ್ ದಿ ಮೂನ್, ಅಲ್ಲಿಂದ ಸುಮಾರು 4,700 ಮೈಲು ದೂರದಲ್ಲಿ ಹಾದು ಮತ್ತೆ ಭೂಮಿಗೆ ವಾಪಸ್ ಬರ್ತಾರೆ. ಸೊ ಇಲ್ಲಿ ಗಗನಯಾತ್ರಿಗಳು ಚಂದ್ರನಿಗೆ ಸುಮಾರು 4,000ದಿಂದ 6,000 ಮೈಲಿಗಳಷ್ಟು ಹತ್ತಿರಕ್ಕೆ ಹೋಗ್ತಾರೆ. ಈ ಸಂಪೂರ್ಣ ಜರ್ನಿ ಬರೋಬ್ಬರಿ 6,85,000 ಮೈಲುಗಳಷ್ಟು ಉದ್ದ ಇರುತ್ತೆ. ಕಿಲೋಮೀಟರ್ಸ್ ಅಲ್ಲಿ 11 ಲಕ್ಷ ಕಿಲೋಮೀಟರ್ಗಳಿಗೂ ಅಧಿಕ ಪ್ರಯಾಣ. ಇದು ದೊಡ್ಡ ಇತಿಹಾಸವೇ ಸೃಷ್ಟಿಯಾಗ್ತಿದೆ ಈ ಮೂಲಕ. ಯಾಕಂದರೆ 1970ರ ಅಪೋಲೋ 13 ಮಿಷನ್ 2,48,000 ಮೈಲಿ ದೂರ ಹೋಗಿದ್ದೆ. ಇದುವರೆಗಿನ ಹೈಯೆಸ್ಟ್ ರೆಕಾರ್ಡ್ ಆಗಿತ್ತು. ಈಗ ಆರ್ಟೆಮಿಸ್ 2 ಆ 50 ವರ್ಷಗಳ ಹಳೆ ರೆಕಾರ್ಡನ್ನು ಬ್ರೇಕ್ ಮಾಡ್ತಾ ಇದೆ. 50 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಮನುಷ್ಯ ಭೂಮಿಯ ಮ್ಯಾಗ್ನೆಟೋಸ್ಪಿಯರ್ ದಾಟಿ ಡೀಪ್ ಸ್ಪೇಸ್ಗೆ ಹೋಗ್ತಾ ಇರೋದು. ಏನು ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ನೋಡೋದು ಮಾತ್ರ ಅಲ್ಲ, ನಮ್ಮ ತಂಡದ ಕೆಲಸಕ್ಕೆ ನಿಮ್ಮ ದೊಡ್ಡ ಬೆಂಬಲ ಕೂಡ ಹೌದು ನಿಮ್ಮ ಮೆಂಬರ್ಶಿಪ್. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಬನ್ನಿ ಕಂಟಿನ್ಯೂ ಮಾಡೋಣ. ಚಂದ್ರನತ್ತ ಹೊರಟ 4 ಸೂಪರ್ ಹೀರೋಸ್. ಯಾರಿವರು ಗಗನಯಾತ್ರಿಗಳು? ಈ ಐತಿಹಾಸಿಕ ಪ್ರಯಾಣದಲ್ಲಿ ಪಾಲ್ಗೊಳ್ತಿರೋ 4 ಗಗನಯಾತ್ರಿಗಳು ಯಾರು ಅಂತ ನೋಡೋಣ. ನಾಸಾ ಈ ಬಾರಿ ತನ್ನ ಕ್ರೂ ಸೆಲೆಕ್ಷನ್ ನಲ್ಲಿ ಭಾರಿ ಡೈವರ್ಸಿಟಿಗೆ ಅಂದ್ರೆ ವೈವಿಧ್ಯತೆಗೆ ಮಹತ್ವ ಕೊಟ್ಟಿದೆ. ಮೊದಲನೇದಾಗಿ ಕಮಾಂಡರ್ ರೀಡ್ ವೈಸ್ಮನ್. ಇವರು 2009ರಲ್ಲಿ ನಾಸಾಗೆ ಸೇರ್ಕೊಂಡವರು. ಅಮೆರಿಕನ್ ನೇವಿಯಲ್ಲಿ 27 ವರ್ಷಗಳ ಕಾಲ ಸೇವೆ ಸಲ್ಲಿಸಿರೋ ಅನುಭವಿ. ಇನ್ನು ಎರಡನೇವರು ಪೈಲಟ್ ವಿಕ್ಟರ್ ಗ್ಲೋವರ್. ಇವರ ಆಯ್ಕೆನೇ ಒಂದು ದೊಡ್ಡ ಇತಿಹಾಸ. ಯಾಕಂದ್ರೆ ಚಂದ್ರನ ಕಡೆಗೆ ಪ್ರಾಣ ಬೆಳೆಸ್ತಾ ಇರೋ ಮೊದಲ ಕಪ್ಪು ವರ್ಣೀಯ ಇವರು. ಅಂದ್ರೆ ಫಸ್ಟ್ ಪರ್ಸನ್ ಆಫ್ ಕಲರ್ ಇವರಾಗಿದ್ದಾರೆ. ನಮಗಿಲ್ಲಿ ಇದರಲ್ಲಿ ಏನು ವಿಶೇಷ ಅಂತ ಅನಿಸ್ಬೋದ್ರೆ, ಅಮೆರಿಕದ ಕಾಂಟೆಕ್ಸ್ಟ್ ನಲ್ಲಿ ಅಲ್ಲಿನ ವರ್ಣಭೇದ ನೀತಿಯ ಇತಿಹಾಸವನ್ನ ತೆಗೆದು ನೋಡಿದಾಗ ಇದು ದೊಡ್ಡ ವಿಚಾರ ಇದು ಅಲ್ಲಿ ಅಮೆರಿಕಗೆ. ಹಾಗೆ ಮೂರನೇವರು ಮಿಷನ್ ಸ್ಪೆಷಲಿಸ್ಟ್ ಕ್ರಿಸ್ಟಿನಾ ಕೋಚ್. ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ದಿನ ಅಂದ್ರೆ ಬರೋಬ್ಬರಿ 328 ದಿನಗಳ ಕಾಲ ಕಳೆದ ಮಹಿಳೆ ಅನ್ನೋ ರೆಕಾರ್ಡ್ ಇವರ ಹೆಸರಲ್ಲಿದೆ. ಚಂದ್ರನ ಕಡೆಗೆ ಹೋಗ್ತಾ ಇರೋ ಮೊದಲ ಮಹಿಳೆ ಕೂಡ ಇವರೇ ಆಗಿದ್ದಾರೆ. ಏನು 4ನೇಯವರು ಜೆರೆಮಿ ಹ್ಯಾನ್ಸನ್. ಇವರು ಅಮೆರಿಕದವರಲ್ಲ, ಬದಲಾಗಿ ಕೆನಡಾ ರಾಷ್ಟ್ರದವರು.
ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಕಡೆಯಿಂದ ಇವರು ಮಿಷನ್ನಲ್ಲಿ ಪಾಲ್ಗೊಂಡಿದ್ದಾರೆ. ಚಂದ್ರನ ಹತ್ರಕ್ಕೆ ಹೋಗ್ತಾ ಇರೋ ಅಮೆರಿಕೇತರ ಮೊದಲ ವ್ಯಕ್ತಿ ಇವರಾಗ್ತಾ ಇದ್ದಾರೆ. ಈ 4 ಇಡೀ ಮಾನವ ಕುಲದ ಪ್ರತಿನಿಧಿಗಳಾಗಿ ನಭಕ್ಕೆ ಹಾರತಾ ಇದ್ದಾರೆ. 34,000 ಕೋಟಿಯ SLS ರಾಕೆಟ್. ಹಾಗಿದ್ರೆ ಈ 4 ಹೊತ್ತೊಯ್ತಾ ಇರೋ ಆ ಬೃಹತ್ ರಾಕೆಟ್ ಯಾವುದು? ಅದರ ಹೆಸರು ಸ್ಪೇಸ್ ಲಾಂಚ್ ಸಿಸ್ಟಮ್, ಅಂದ್ರೆ ಶಾರ್ಟ್ ಆಗಿ SLS ರಾಕೆಟ್. ಇದು ನಾಸಾ ಇದುವರೆಗೂ ನಿರ್ಮಾಣ ಮಾಡಿರೋ ರಾಕೆಟ್ಗಳಲ್ಲೇ ಅತ್ಯಂತ ಶಕ್ತಿಶಾಲಿ. ಇದರ ಎತ್ತರ ಎಷ್ಟು ಗೊತ್ತಾ ಸ್ನೇಹಿತರೆ? ರಾಕೆಟ್ನ ಎತ್ತರ 322 ಅಡಿ. 50 ವರ್ಷಗಳ ಹಿಂದೆ ಅಪೋಲೋ ಮಿಷನ್ ಅಲ್ಲಿ ಬಳಸಿದ ಸ್ಯಾಟರ್ನ್ 5 ರಾಕೆಟ್ಗಿಂತ ಇದು 15% ಹೆಚ್ಚು ಪವರ್ಫುಲ್. ಇದರ ಥ್ರಸ್ಟ್ ಪವರ್ ಅಂದ್ರೆ ಭೂಮಿಯನ್ನ ಬಿಟ್ಟು ನಭಕ್ಕೆ ಚಿಮ್ಮುವ ಶಕ್ತಿ 8.8 ಮಿಲಿಯನ್ ಪೌಂಡ್ಸ್ ನಷ್ಟು. ಇನ್ನು ಇದರ ಖರ್ಚು ಕೇಳಿದ್ರೆ ಇನ್ನಷ್ಟು ಬೆರಗಾಗ್ತೀರಾ ನೀವು. ಗಗನಯಾತ್ರಿಗಳು ಕೂರುವ ಓರಿಯನ್ ಕ್ಯಾಪ್ಸೂಲ್ ಸೇರಿದ ಹಾಗೆ ಈ ರಾಕೆಟ್ನ ಒಂದೇ ಒಂದು ಲಾಂಚ್ಗೆ ತಗುಲೋ ವೆಚ್ಚ $4.1 ಬಿಲಿಯನ್, 38-40 ಸಾವಿರ ಕೋಟಿ ರೂಪಾಯಿ. 10 ದಿನಗಳ ರೋಚಕ ಪಯಣ ಭುವಿಯಿಂದ ಚಂದ್ರನತ್ತ, ಆಮೇಲೆ ಮತ್ತೆ ತಾಯ್ನಾಡಿಗೆ. ಸ್ನೇಹಿತರೆ, 10 ದಿನಗಳ ಈ ಮನುಕುಲದ ದೊಡ್ಡ ಪ್ರಯಾಣದ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲ 1-2 ದಿನ ಗಗನಯಾತ್ರಿಗಳು ನೇರವಾಗಿ ಚಂದ್ರನ ಕಡೆಗೆ ಹೋಗೋದಿಲ್ಲ. ಬದಲಾಗಿ ಭೂಮಿಯಿಂದ ಸುಮಾರು 42,000 ಕಿಲೋಮೀಟರ್ ಎತ್ತರದ ಹೈ ಅರ್ತ್ ಆರ್ಬಿಟ್ನಲ್ಲಿ 1 ದಿನ ಕಳೀತಾರೆ. ಯಾಕಂದ್ರೆ ಡೀಪ್ ಸ್ಪೇಸ್ಗೆ ಹೋಗೋ ಮುನ್ನ ಕ್ಯಾಪ್ಸೂಲ್ನ ಲೈಫ್ ಸಪೋರ್ಟ್ ಸಿಸ್ಟಮ್, ಆಕ್ಸಿಜನ್, ಕುಡಿಯೋ ನೀರು, ಟಾಯ್ಲೆಟ್ ಎಲ್ಲವೂ ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಅಂತ ಚೆಕ್ ಮಾಡಬೇಕು. ಸೇಮ್ ಟೈಮ್ ಗಗನಯಾತ್ರಿಗಳು ಸ್ಪೇಸ್ನಲ್ಲಿ ಒಂದು ಮ್ಯಾನ್ಯುವಲ್ ಡ್ರೈವಿಂಗ್ ಟೆಸ್ಟ್ ಕೂಡ ಮಾಡ್ತಾರೆ. ಅಂದರೆ ಓರಿಯನ್ ಕ್ಯಾಪ್ಸೂಲನ್ನು ರಾಕೆಟ್ನ ಮೇಲ್ಭಾಗದಿಂದ ಬೇರ್ಪಡಿಸಿ ಅದನ್ನು ತಮ್ಮ ಕಂಟ್ರೋಲ್ಗೆ ತಗೊಂಡು ಡ್ರೈವ್ ಮಾಡ್ತಾರೆ. ಫ್ಯೂಚರ್ನಲ್ಲಿ ಚಂದ್ರನ ಕಕ್ಷೆಯಲ್ಲಿ ಬೇರೆ ಸ್ಪೇಸ್ ಸ್ಟೇಷನ್ ಜೊತೆಗೆ ಡಾಕಿಂಗ್ ಮಾಡೋಕ್ಕೆ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್. ಇದೆಲ್ಲ ಪಕ್ಕ ಆದಮೇಲೆ 2ನೇ ದಿನ ಅಸಲಿ ಆಟ. ವಿಜ್ಞಾನದ ಭಾಷೆಯಲ್ಲಿ TLI ಅಂದರೆ ಟ್ರಾನ್ಸ್ ಲೂನಾರ್ ಇಂಜೆಕ್ಷನ್ ಅಂತ ಕರೀತಾರೆ. ಕ್ಯಾಪ್ಸೂಲ್ನ ಮೇನ್ ಎಂಜಿನ್ ಆನ್ ಆಗಿ ಭೂಮಿಯ ಗ್ರಾವಿಟಿಯಿಂದ ತಪ್ಪಿಸ್ಕೊಂಡು ಚಂದ್ರನತ್ತ ತನ್ನ ವೇಗವನ್ನು ಹೆಚ್ಚಿಸ್ಕೊಳ್ತಾ ಆ ಕಡೆಗೆ ಹೋಗೋಕೆ ಪ್ರಯತ್ನ ಪಡ್ತಾರೆ. ಇದೇ ಈ ಮಿಷನ್ನ ಅತಿ ದೊಡ್ಡ ಎಂಜಿನ್ ಫೈರಿಂಗ್. 3ನೇ ದಿನದಿಂದ 5ನೇ ದಿನದವರೆಗೆ ಚಂದ್ರನ ಕಡೆಗೆ ಪ್ರಯಾಣ ಕಂಟಿನ್ಯೂಸ್ಲಿ. ಈ ಟೈಮ್ನಲ್ಲಿ ಗಗನಯಾನಿಗಳು ತಮ್ಮ ಸ್ಪೇಸ್ ಸೂಟ್ ಟೆಸ್ಟಿಂಗ್ ಮಾಡ್ತಾರೆ. ಒಂದು ವೇಳೆ ಕ್ಯಾಪ್ಸೂಲ್ನಲ್ಲಿ ಏನಾದರೂ ಎಮರ್ಜೆನ್ಸಿ ಆದರೆ ಈ ಸೂಟ್ ಒಳಗಡೆ ಬರೋಬ್ಬರಿ 6 ದಿನಗಳ ಕಾಲ ಬದುಕುವ ಲೈಫ್ ಸಪೋರ್ಟ್ ಸಿಸ್ಟಮ್ ಇರುತ್ತೆ. ಹಾಗೆ ನಾಸಾ ಇಲ್ಲಿ O2O ಲೇಸರ್ ಕಮ್ಯುನಿಕೇಷನ್ ಅನ್ನೋ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಟೆಸ್ಟ್ ಮಾಡುತ್ತೆ. ಇದರ ಮ್ಯಾಕ್ಸಿಮಮ್ ಸ್ಪೀಡ್ 260 Mbps ಇರುತ್ತೆ. ಇದರಿಂದ ಹೈ ಕ್ವಾಲಿಟಿ ಡೇಟಾ ಮತ್ತು ವಿಡಿಯೋಗಳನ್ನು ಚಂದ್ರನಿಂದ ಭೂಮಿಗೆ ಡೈರೆಕ್ಟಾಗಿ ಟ್ರಾನ್ಸ್ಮಿಟ್ ಮಾಡ್ಬೋದು. 6ನೇ ದಿನ ಈ ಮಿಷನ್ನ ಅತಿ ದೊಡ್ಡ ಕ್ಲೈಮ್ಯಾಕ್ಸ್. ಓರಿಯನ್ ಕ್ಯಾಪ್ಸೂಲ್ ಚಂದ್ರನಿಗೆ ಸುಮಾರು 4,000ರಿಂದ 6,000 ಮೈಲುಗಳಷ್ಟು ಹತ್ತಿರಕ್ಕೆ ಹೋಗುತ್ತೆ. ಅದರಲ್ಲೂ ಚಂದ್ರನ ಡಾರ್ಕ್ ಸೈಡ್ ಆಗಿರೋ ಕಡೆಗೆ ಹೋಗುತ್ತೆ. ಆ ಟೈಮ್ನಲ್ಲಿ ಬರೋಬ್ಬರಿ 30ರಿಂದ 50 ನಿಮಿಷಗಳ ಕಾಲ ಭೂಮಿಯೊಂದಿಗೆ ಸಂಪರ್ಕ ಕಟ್ಟಾಗುತ್ತೆ. ಇವರಿಗೆ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಆಗುತ್ತೆ. ಆದರೆ ಈ ಟೈಮ್ನಲ್ಲಿ ಗಗನಯಾತ್ರಿಗಳು ಸುಮ್ಮನೆ ಇರೋದಿಲ್ಲ. ಚಂದ್ರನ ಕುಳಿಗಳ ಕ್ರೇಟರ್ಸ್ನ ಅತ್ಯದ್ಭುತ ಫೋಟೋಸ್ ಮತ್ತು ವಿಡಿಯೋಗಳನ್ನು ಕ್ಯಾಪ್ಚರ್ ಮಾಡ್ತಾರೆ. ಇದಾದ ನಂತರ ಚಂದ್ರನ ಹತ್ತಿರದ ಕೆಲಸ ಮುಗಿಯುತ್ತೆ. ಇಲ್ಲಿ ನಾಸಾ ಒಂದು ಸೇಫ್ ಗೇಮ್ ಪ್ಲೇ ಮಾಡಿದೆ. ಅದೇ ಫ್ರೀ ರಿಟರ್ನ್ ಟ್ರಾಜೆಕ್ಟರಿ. ಅಂದರೆ ಚಂದ್ರನಿಗೆ ರೌಂಡ್ ಹೊಡೆದ ಮೇಲೆ ಭೂಮಿ ಕಡೆಗೆ ವಾಪಸ್ ಬರೋಕ್ಕೆ ಯಾವುದೇ ಇಂಜಿನ್ ಆನ್ ಮಾಡೋ ಅಗತ್ಯನೇ ಇಲ್ಲ. ಭೂಮಿಯ ಗುರುತ್ವಾಕರ್ಷಣೆಯೇ ಆ ಕ್ಯಾಪ್ಸೂಲನ್ನ ಆಟೋಮ್ಯಾಟಿಕಲಿ ಭೂಮಿ ಕಡೆಗೆ ಸೆಳೆದುಕೊಳ್ಳುತ್ತೆ. 7ನೇ ದಿನದಿಂದ 10ನೇ ದಿನದವರೆಗೆ ವಾಪಸ್ ಭೂಮಿ ಕಡೆಗೆ ಪ್ರಯಾಣ. ಈ ಟೈಮ್ನಲ್ಲಿ ಬಾಹ್ಯಾಕಾಶದ ಡೇಂಜರಸ್ ರೇಡಿಯೇಷನ್ನಿಂದ ಬಚಾವಾಗೋಕ್ಕೆ ಕ್ಯಾಪ್ಸೂಲ್ನಲ್ಲಿರೋ ರೇಡಿಯೇಷನ್ ಶೆಲ್ಟರ್ ಟೆಸ್ಟ್ ಮಾಡ್ತಾರೆ. ಕಡೆಗೆ 10ನೇ ದಿನ ಬೆಂಕಿಯ ಉರಿಯಲ್ಲಿ ಭೂಮಿಗೆ ಎಂಟ್ರಿ ಆಗ್ತಾರೆ. ಇದು ಈ ಮಿಷನ್ನ ಅತ್ಯಂತ ರಿಸ್ಕಿ ಘಟ್ಟ. ಓರಿಯನ್ ಕ್ಯಾಪ್ಸೂಲ್ ಚಂದ್ರನ ಕಡೆಯಿಂದ ಭೂಮಿಯ ವಾತಾವರಣಕ್ಕೆ ಎಂಟ್ರಿ ಕೊಡುವಾಗ ಅಟ್ಮಾಸ್ಫಿಯರಿಕ್ ರೀಎಂಟ್ರಿ. ಸ್ಪೇಸಲ್ಲಿ ಹೋಗೋದು ಎಷ್ಟು ಫಾಸ್ಟ್ ಬೇಕಾದ್ರೂ ಹೋಗ್ಬೋದು, ಘರ್ಷಣೆ ಆಗಲ್ಲ, ಯಾಕಂದರೆ ಎಂಟಿ ವಾತಾವರಣ ಇರೋದಿಲ್ಲ. ಆದರೆ ಭೂಮಿಯ ವಾತಾವರಣಕ್ಕೆ ಎಂಟ್ರಾಗಿ ಒಳಗಡೆ ನುಗ್ಗಬೇಕಲ್ಲ, ಆಗ 24,500 ಮೈಲಿ ಪ್ರತಿ ಗಂಟೆ ಇರುತ್ತೆ ವೇಗ. ಅಂದರೆ ಸುಮಾರು ಮಾಕ್ 32 ಶಬ್ದದ ವೇಗಕ್ಕಿಂತ 32 ಪಟ್ಟು ಹೆಚ್ಚು. ಈ ಭೀಕರ ವೇಗದಲ್ಲಿ ವಾತಾವರಣಕ್ಕೆ ನುಗ್ಗಿದಾಗ ಕ್ಯಾಪ್ಸೂಲ್ನ ಹೊರಭಾಗದಲ್ಲಿ 2760 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಸೃಷ್ಟಿಯಾಗುತ್ತೆ. ಉಕ್ಕನ್ನೇ ಕರಗಿಸುವ ಭಯಾನಕ ಬೆಂಕಿ ಉರಿಯಲ್ಲಿ ಒಳಗಿರೋ ಗಗನಯಾತ್ರಿಗಳನ್ನು ಕಾಪಾಡೋದು ಆ ಕ್ಯಾಪ್ಸೂಲ್ನ ಹೀಟ್ ಶೀಲ್ಡ್. ಈ ಹೀಟ್ ಶೀಲ್ಡ್ನ ಅಗ್ನಿ ಪರೀಕ್ಷೆ ಕೂಡ ಈ ಆರ್ಟೆಮಿಸ್ 2 ಮಿಷನ್ನ ಪ್ರಮುಖ ಭಾಗ. ಬೆಂಕಿಯ ಉಂಡೆಯಂತೆ ವಾತಾವರಣಕ್ಕೆ ಎಂಟ್ರಿ ಕೊಟ್ಟ ನಂತರ ಪ್ಯಾರಾಶೂಟ್ಗಳು ಓಪನ್ ಆಗ್ತವೆ. ಗಂಟೆಗೆ 25,000 ಮೈಲಿ ಇದ್ದ ವೇಗ ಕೇವಲ 17 ಮೈಲಿಗೆ ಡ್ರಾಪ್ ಆಗುತ್ತೆ. ಕಡೆಗೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಕರಾವಳಿಯ ಪ್ಯಾಸಿಫಿಕ್ ಮಹಾಸಾಗರದಲ್ಲಿ
ಈ ಕ್ಯಾಪ್ಸೂಲ್ ಬಂದು ಇಳಿಯುತ್ತೆ. ಅಲ್ಲಿ ಮೊದಲೇ ಕಾಯ್ತಾ ಇರೋ ಅಮೆರಿಕನ್ ನೇವಿ ಹೆಲಿಕಾಪ್ಟರ್ ಮತ್ತು ಅದರ ಡೈವರ್ಗಳು ಸಮುದ್ರಕ್ಕೆ ಬಂದು ಬಿದ್ದ ಈ ಕ್ಯಾಪ್ಸೂಲ್ನಿಂದ 4 ಸೂಪರ್ ಹೀರೋಸನ್ನು ಸೇಫ್ ಆಗಿ ಹಡಗಿಗೆ ಶಿಫ್ಟ್ ಮಾಡ್ತಾರೆ. ಹೀಗೆ ಎಲ್ಲವೂ ಅಂದುಕೊಂಡಂತೆ ಕ್ಯಾಲ್ಕುಲೇಷನ್ ಏನು ಮಾಡಲಾಗಿದೆ ಅದರ ಪ್ರಕಾರವೇ ಈ 10 ದಿನಗಳ ಮಿಷನ್ ಕಂಪ್ಲೀಟ್ ಆದರೆ ಇದು ಮನುಕುಲದ ಭವಿಷ್ಯದ ಡೀಪ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ಗೆ ಭದ್ರ ಬುನಾದಿಯಾಗುತ್ತೆ. ನಾವು ಕೂಡ ಹಾಗೆ ಆಶಿಸೋಣ, ಸಕ್ಸಸ್ಫುಲ್ ಆಗಿ ಆರಾಮಾಗಿ ನಡೀಲಿ ಅಂತ ಹೇಳಿ. ಬರೀ ರೌಂಡ್ ಹೊಡೆಯೋದು ಏಕೆ? ಯಾಕಂದ್ರೆ ಸ್ನೇಹಿತರೆ, ಚಂದ್ರನ ಮೇಲೆ ಮತ್ತೆ ಮನುಷ್ಯರನ್ನ ಇಳಿಸೋಕ್ಕಿಂತ ಮುಂಚೆ ಒಂಥರ ಪ್ರಾಕ್ಟೀಸ್ ಮ್ಯಾಚ್ ಅಂತ ಅನ್ಕೊಂಡಿದ್ದನ್ನ. ಇದರಲ್ಲಿ ಬಳಸಲಾಗ್ತಾ ಇರೋ ಆರಿಯನ್ ಕ್ಯಾಪ್ಸೂಲ್ನಲ್ಲಿ ಮನುಷ್ಯರ ಬದುಕೋಕೆ ಬೇಕಾದ ಲೈಫ್ ಸಪೋರ್ಟ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕಲ್ವಾ, ಅದು ಇದರ ಮುಖ್ಯ ಉದ್ದೇಶ. ಆಕ್ಸಿಜನ್, ನೀರು, ಟೆಂಪರೇಚರ್ ಇದೆಲ್ಲವನ್ನ ಡೀಪ್ ಸ್ಪೇಸ್ನಲ್ಲಿ ಟೆಸ್ಟ್ ಮಾಡೋ ಭಾರಿ ಪ್ರಯೋಗ ಇದು. ಯಾಕಂದರೆ ನಾಸಾ ಈ ಬಾರಿ 50 ವರ್ಷಗಳ ಹಿಂದಿನ ಅಪೋಲೋ ಮಿಷನ್ ಥರ ಮಾಡ್ತಾ ಇಲ್ಲ. ಅಲ್ಲಿಗೆ ಹೋಗಿ ಒಂದು ಬಾವುಟ ನೆಟ್ಟು ಹೆಜ್ಜೆ ಗುರುತು ಮೂಡಿಸಿ ವಾಪಸ್ ಬರೋದು ಉದ್ದೇಶ ಅಲ್ಲ ಈ ಸಲ. ಬದಲಾಗಿ ಚಂದ್ರನ ಮೇಲೆ ಒಂದು ಶಾಶ್ವತವಾದ ನೆಲೆ, ಸಸ್ಟೈನ್ಡ್ ಪ್ರೆಸೆನ್ಸನ್ನು ಅಲ್ಲಿ ಸ್ಥಾಪಿಸೋದು, ಅಲ್ಲಿ ತಮ್ಮ ಉಪಸ್ಥಿತಿಯನ್ನು ಎಸ್ಟಾಬ್ಲಿಷ್ ಮಾಡೋದು, ಸ್ಟೇಷನ್ ಕಟ್ಟೋದು ಅವರ ಉದ್ದೇಶ. 60-70ರ ದಶಕದಲ್ಲಿ ನಡೆದ ಅಪೋಲೋ ಮೂನ್ ಲ್ಯಾಂಡಿಂಗ್ಸ್ ತುಂಬ ಅರ್ಲಿ ಆಯಿತು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆಗ ಚಂದ್ರನ ಮೇಲೆ ಹೋಗಿ ಬಂದ್ವಿ ಅಂತ ತೋರ್ಸೋಕಷ್ಟೇ ಆಯಿತು. ವೈಜ್ಞಾನಿಕವಾಗಿ ಅಂತ ದೊಡ್ಡ ಲಾಭ ಆ ಮಿಷನ್ನಿಂದ ಆಗಿರಲಿಲ್ಲ. ಯಾಕಂದರೆ ಅದಕ್ಕೆ ಬೇಕಾದ ಅಡ್ವಾನ್ಸ್ ಸೈಂಟಿಫಿಕ್ ಟೆಕ್ನಾಲಜಿ ಆ ಕಾಲದಲ್ಲಿ ಆಗೇ ಇರಲಿಲ್ಲ. ಆದರೆ ಈಗ ನಾವು ಸಿಕ್ಕಾಪಟ್ಟೆ ಅಡ್ವಾನ್ಸ್ಡ್ ಆಗಿದ್ದೇವೆ. ಈ ದುಬಾರಿ ಮಿಷನ್ಗೆ ಇನ್ನಷ್ಟು ಮೀನಿಂಗ್ ಬರುತ್ತೆ ಯಾವಾಗ. ಯಾಕಂದರೆ ಚಂದ್ರನ ಮೇಲೆ ಮೈನಿಂಗ್ ನಡೆಸಿ ಅಲ್ಲಿನ ಸಂಪನ್ಮೂಲಗಳನ್ನು ಎಕ್ಸ್ಟ್ರಾಕ್ಟ್ ಮಾಡೋ ಟೆಕ್ನಾಲಜಿ ಕೂಡ ನಮ್ಮಲ್ಲಿದೆ. ಚಂದ್ರನ ಮಣ್ಣು ಮತ್ತು ವಸ್ತುಗಳಿಂದಲೇ ಅಲ್ಲಿ ಕಟ್ಟಡಗಳನ್ನು ನಿರ್ಮಿಸೋ ವ್ಯವಸ್ಥೆಗಳು ಕೂಡ ಬಂದ್ಬಿಟ್ಟಿವೆ. ಅಲ್ಲಿ ಸಿಗೋ ಹೈಡ್ರೋಜನ್ ಮತ್ತು ಹೀಲಿಯಮನ್ನು ಬಳಸಿ ಅದನ್ನೇ ರಾಕೆಟ್ ಇಂಧನವನ್ನಾಗಿ ಮಾರ್ಪಾಡು ಮಾಡಿಕೊಳ್ಳುವ ಟೆಕ್ನಾಲಜಿ ಕೂಡ ಮನುಷ್ಯರ ಕೈಯಲ್ಲಿದೆ ಈಗ. ಹಾಗಾಗಿ ಇವತ್ತಿನ ಟೆಕ್ನಾಲಜಿ ನೋಡಿದಾಗ ನಮಗೆ ಅನಿಸ್ತಾ ಇದೆ ಇವಾಗ ಚಂದ್ರನ ಮೇಲೆ ಕಾಲಿಡೋಕೆ ಬೆಸ್ಟ್ ಟೈಮ್, ರೈಟ್ ಟೈಮ್ ಅಂತ. ಆಬ್ವಿಯಸ್ಲಿ 100 ಇಯರ್ಸ್ ಬಿಟ್ಟು ಅಷ್ಟೊಂದು ಇರಲಿಲ್ಲ, ಇವಾಗ ಬೆಸ್ಟ್ ಟೈಮ್ ಇದೆ ಅಂತ ನಮಗೆ ಅನಿಸ್ಬೋದೇನೋ. ಬಟ್ ಇವತ್ತಿನ ಮಟ್ಟಿಗೆ ಹಾಗೆ ಅನಿಸ್ತಾ ಇದೆ ನಮಗೆ. ಹಾಗಾಗಿನೇ ಚೀನಾ ಕೂಡ ಸಾಲು ಸಾಲು ಚಾಂಗ್ ಅನ್ನೋ ಚಂದ್ರಯಾನಗಳನ್ನು ಮಾಡ್ತು. ಅದರ ಬೆನ್ನಲ್ಲೇ ಅಮೆರಿಕ ಕೂಡ ನಾವು ಮತ್ತೆ ಮೂನ್ ಮೇಲೆ ಕಾಲೇ ಇಡ್ತೀವಿ ಅಂತ ಹೊರಟಿದೆ ಈಗ. ಏನೋ ಹೆಸರು ಆರ್ಟೆಮಿಸ್. ಗ್ರೀಕ್ ಪುರಾಣದಲ್ಲಿ ಆರ್ಟೆಮಿಸ್ ಅಂದ್ರೆ ಚಂದ್ರ ದೇವತೆ, ಅಪೋಲೋ ದೇವತೆಯ ಸಹೋದರಿ. ಈ ದೇವತೆಯ ಹೆಸರನ್ನೇ ಈ ಬೃಹತ್ ಮೂನ್ ಲ್ಯಾಂಡಿಂಗ್ ಯೋಜನೆಗೆ ಇಡಲಾಗಿದೆ. ಆದರೆ ಇದು ಹಲವು ಹಂತಗಳ ಯೋಜನೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇವೆ. ಆರ್ಟೆಮಿಸ್ 1 ಇದು ಈಗ ಆಲ್ರೆಡಿ 2022ರಲ್ಲಿ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಮನುಷ್ಯರಿಲ್ಲದೆ ರಾಕೆಟ್ ಮತ್ತು ಕ್ಯಾಪ್ಸೂಲ್ ಟೆಸ್ಟ್ ಮಾಡಲಾಯಿತು. ಇವಾಗ ಪ್ರೆಸೆಂಟ್ ನಡೀತಾ ಇರೋದು ಆರ್ಟೆಮಿಸ್ 2 ಮಿಷನ್. 4 ಗಗನಯಾತ್ರಿಗಳು, ವಿಜ್ಞಾನಿಗಳು, ಮನುಷ್ಯರು ಚಂದ್ರನಿಂದ ಸುಮಾರು 4ರಿಂದ 6 ಸಾವಿರ ಮೈಲಿ ಅಥವಾ 7,000 ಕಿಲೋಮೀಟರ್ ಆಸುಪಾಸಲ್ಲಿ ಸುತ್ತಿ ಮ್ಯಾನ್ಯುವಲ್ ಡ್ರೈವಿಂಗ್ ಮತ್ತು ಲೈಫ್ ಸಪೋರ್ಟ್ ಸಿಸ್ಟಮ್ ಅನ್ನ ಚೆಕ್ ಮಾಡುವಂತ ಟೆಸ್ಟಿಂಗ್ ಮುಗಿಸಿ 10 ಡೇಸಲ್ಲಿ ವಾಪಸ್ ಬರ್ತಾರೆ. ಆರ್ಟೆಮಿಸ್ 3 ಮತ್ತು 4 ಅದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ 2027 ಮತ್ತು 28ಕ್ಕೆ ಸ್ಕೆಡ್ಯೂಲ್ ಆಗಿದಾವೆ. ಅವು ಬಿಗ್ ಲೀಪ್ ಆಕ್ಚುಲಿ. ಇಲ್ಲಿ ಗಗನಯಾತ್ರಿಗಳು ಸುತ್ತು ಬರೋದು ಮಾತ್ರ ಅಲ್ಲ, ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡ್ ಆಗ್ತಾರೆ, ಕಾಲಿಡ್ತಾರೆ. ನಾವು ಮೊದಲೇ ಹೇಳಿದ ಹಾಗೆ ಒಬ್ಬ ಮಹಿಳೆ ಮತ್ತು ಒಬ್ಬ ಕಪ್ಪು ವರ್ಣೀಯ ವ್ಯಕ್ತಿ ಮೊದಲ ಬಾರಿಗೆ ಚಂದ್ರನ ಮೇಲೆ ಹೆಜ್ಜೆ ಇಡೋ ಪ್ಲಾನ್ ಆಗಿದೆ. ಸುಮಾರು 6 ದಿನಗಳ ಕಾಲ ಇವರು ಚಂದ್ರನ ನೆಲದ ಮೇಲೆ ಇರ್ತಾರೆ. ಆಗ ಈಗ ಆಲ್ರೆಡಿ ಸಪೋರ್ಟ್ ಮಿಷನ್ಗಳ ಮೂಲಕ ತಂದಿಟ್ಟಿರೋ ಲೂನಾರ್ ರೋವರ್ ಚಂದ್ರನ ಮೇಲೆ ಓಡಾಡೋ ವಾಹನವನ್ನು ಬಳಸಿಕೊಂಡು ಸಂಶೋಧನೆ ಮಾಡ್ತಾರೆ. ಇದೇ ಟೈಮ್ನಲ್ಲಿ ಕಕ್ಷೆಯಲ್ಲಿರೋ ಓರಿಯನ್ ಮಾಡ್ಯೂಲ್ನಲ್ಲಿ ಇನ್ನುಳಿದ 2 ಗಗನಯಾತ್ರಿಗಳು ಇವರಿಗೆ ನೆರವನ್ನ ಕೊಡ್ತಾ ಇರ್ತಾರೆ. ಒಟ್ಟಾರೆ ಇದೊಂದು ತಿಂಗಳ ಸುದೀರ್ಘ ಪ್ರಾಜೆಕ್ಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ಇದೇ ಹಂತದಲ್ಲಿ ಚಂದ್ರನ ಕಕ್ಷೆಯಲ್ಲಿ ಲೂನಾರ್ ಗೇಟ್ ವೇ ಅನ್ನೋ ಒಂದು ಲ್ಯಾಬೊರೇಟರಿ ಸ್ಟೇಷನ್ ಅನ್ನ ಕೂಡ ಅಸೆಂಬಲ್ ಮಾಡೋ ಪ್ಲಾನ್ ಇತ್ತು. ಅಂದ್ರೆ ಈಗ ನಮ್ಮ ಭೂಮಿಯ ಕಕ್ಷೆಯಲ್ಲಿರೋ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತರಹವೇ ಚಂದ್ರನ ಕಕ್ಷೆಯಲ್ಲಿರೋ ಸ್ಪೇಸ್ ಸ್ಟೇಷನ್ ಮಾಡೋ ಉದ್ದೇಶ ಇತ್ತು. 63,000 kg ತೂಕದ 15 ವರ್ಷಗಳ ಲೈಫ್ ಸ್ಪ್ಯಾನ್ ಇರೋ ಈ ಸ್ಟೇಷನ್ ನಲ್ಲಿ 4 ಗಗನಯಾತ್ರಿಗಳು ಇರಬಹುದಾಗಿತ್ತು. ಇದಕ್ಕೆ ಬೇಕಾದ ಬಿಡಿ ಭಾಗಗಳನ್ನ ಸ್ಪೇಸ್ ಎಕ್ಸ್ ನ ಫಾಲ್ಕನ್ ರಾಕೆಟ್ ಮೂಲಕ ಕಳಿಸಲಾಗ್ತಾ ಇತ್ತು. ಈ ಲೂನಾರ್ ಗೇಟ್ ವೇ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗ್ತಾ ಇತ್ತು. ಭೂಮಿಯಿಂದ ಹೋಗೋ ರಾಕೆಟ್ಗಳು ನೇರವಾಗಿ ಇದೇ ಗೇಟ್ ವೇಗೆ ಹೋಗಿ ಡಾಕ್ ಆಗಿ ಅಲ್ಲಿಂದ ಚಂದ್ರನ ಮೇಲೆ ಯಾವಾಗ ಬೇಕಾದರೂ ಇಳಿದು ಯಾವಾಗ ಬೇಕಾದರೂ ವಾಪಸ್ ಆ ಸ್ಟೇಷನ್ಗೆ ಬಂದು ಅಲ್ಲಿಂದ ಭೂಮಿಗೆ ಬರೋ ಹೈಟೆಕ್ ವ್ಯವಸ್ಥೆ ನಿರ್ಮಾಣ ಆಗೋದ್ರಲ್ಲಿತ್ತು. ಆದರೆ ಟ್ರಂಪ್ ಬಂದು ನಾಸಾ ಬಜೆಟನ್ನು ಕಟ್ ಮಾಡಿರೋದ್ರಿಂದ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳಿರೋದ್ರಿಂದ ಈ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿದೆ. ಅದರ ಬದಲು ನೇರವಾಗಿ ಚಂದ್ರನ ಮೇಲೆ ಇನ್ನಷ್ಟು ದುಡ್ಡನ್ನು ಸುರಿದು ಆರ್ಟೆಮಿಸ್ ಬೇಸ್ ಕ್ಯಾಂಪ್ ಅನ್ನೋ ಬೃಹತ್ ಲ್ಯಾಬನ್ನು ಚಂದ್ರನ ನೆಲದ ಮೇಲೇನೆ ಕಟ್ಟೋಕೆ ಈಗ ಡಿಸೈಡ್ ಮಾಡಲಾಗಿದೆ. ಅಷ್ಟಕ್ಕೆ ಮುಗೀತು ಅಂತ ಅನ್ಕೋಬೇಡಿ.
ಆರ್ಟೆಮಿಸ್ 5 ನಿಂದ ಆರ್ಟೆಮಿಸ್ 8 ವರೆಗಿನ ಮಿಷನ್ಗಳು ಇನ್ನೊಂದು ಲೆವೆಲ್ನಲ್ಲಿವೆ. ಹಿಂದಿನ ಮಿಷನ್ಗಳಲ್ಲಿ ಕಟ್ಟಿದ ಇನ್ಫ್ರಾಸ್ಟ್ರಕ್ಚರ್ ಬಳಸಿಕೊಂಡು ಚಂದ್ರನ ಮೇಲೆ ವಾಸ ಮಾಡೋಕೆ ಸಣ್ಣ ಪುಟ್ಟ ಕಟ್ಟಡಗಳನ್ನ ಕಟ್ಟೋದು, ಓಡಾಡೋಕೆ ರೋವರ್ಗಳನ್ನ ಮಾಡೋದು ಶುರುವಾಗುತ್ತೆ. 2028 ನಂತರ ಚಂದ್ರನ ಮೇಲೆ ಬೃಹತ್ ಮೂನ್ ಬೇಸ್ ಕ್ಯಾಂಪ್ ಕಟ್ಟೋ ಕೆಲಸ ಶುರುವಾಗುತ್ತೆ. ಚಂದ್ರನನ್ನೇ ಒಂದು ಲಾಂಚ್ ಪ್ಯಾಡ್ ಆಗಿ ಮಾಡಿಕೊಂಡು ಮುಂದೆ ಮಂಗಳನ ಮೇಲೆ ಹೋಗೋಕೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳೋದು ಕೂಡ ಇವರ ಅಂತಿಮ ಗುರಿಯಾಗಿದೆ. ಈಗ ಒಟ್ಟಲ್ಲಿ ನಾಸಾದ ಸ್ಟ್ರಾಟಜಿ ರಸ್ತೆ ಮಾಡ್ತಾನೆ ಗಾಡಿ ಓಡಿಸ್ತಾ ಹೋಗೋದು. ಮೊದಲು ರಾಕೆಟ್ ಟೆಸ್ಟ್ ಮಾಡೋದು, ಆಮೇಲೆ ಲ್ಯಾಂಡರ್ ಟೆಸ್ಟ್ ಮಾಡೋದು, ಕೊನೆಗೆ ಮನುಷ್ಯರನ್ನ ಇಳಿಸಿ ಅಲ್ಲಿ ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋದು. ಚಂದ್ರನ ಮೇಲೆ ಅಮೆರಿಕ ಚೀನಾ ಮಹಾಯುದ್ಧ, ಸೌತ್ ಪೋಲ್ ಮೇಲೆ ಎಲ್ಲರ ಕಣ್ಣು ಯಾಕೆ? ಇದೆಲ್ಲ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಚಾರ ಆಯ್ತು. ಆದ್ರೆ ಇದರ ಹಿಂದೆ ಜಿಯೋ ಪಾಲಿಟಿಕ್ಸ್ ಕೂಡ ಇದೆ. 1960ರ ದಶಕದಲ್ಲಿ ಅಮೆರಿಕ ಮತ್ತು ರಷ್ಯಾ ನಡುವೆ ಸ್ಪೇಸ್ ರೇಸ್ ಇತ್ತು. ಆದರೆ ಈಗ ಶುರುವಾಗಿರೋದು ಸ್ಪೇಸ್ ರೇಸ್ 2.0. ಈಗ ಅಮೆರಿಕಾಗೆ ನೇರ ಕಾಂಪಿಟೇಷನ್ ಕೊಡ್ತಿರೋದು ಡ್ರ್ಯಾಗನ್ ಕಂಟ್ರಿ ಚೈನಾ. ಯಾಕೆ ಎಲ್ರಿಗೂ ಈಗ ಚಂದ್ರನ ಮೇಲೆ ಅಟ್ರಾಕ್ಷನ್ ಶುರುವಾಗಿದೆ? ಯಾಕೆ ಅಲ್ಲಿ ಓಡ್ತಿದ್ದಾರೆ? ಅದರಲ್ಲೂ ಚಂದ್ರನ ಸೌತ್ ಪೋಲ್, ದಕ್ಷಿಣ ಧ್ರುವದ ಮೇಲೆ ಯಾಕೆಲ್ಲರ ಕಣ್ಣಿದೆ? ಇದಕ್ಕೆ ಕಾರಣ ಅಲ್ಲಿರೋ ನೀರು. ಸ್ನೇಹಿತರೆ, ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸೂರ್ಯನ ಬೆಳಕೆ ಬೀಳದ ಶಾಶ್ವತ ಕತ್ತಲೆಯ ಪ್ರದೇಶಗಳಿವೆ. ಅಲ್ಲಿ ಅಪಾರ ಪ್ರಮಾಣದ ಮಂಜುಗಡ್ಡೆ ಅಂದರೆ ವಾಟರ್ ಐಸ್ ಫಾರ್ಮ್ನಲ್ಲಿದೆ ಅಂತ ಹೇಳಿ ವಿಜ್ಞಾನಿಗಳು ಹೇಳಿದ್ದಾರೆ. ಈ ನೀರು ಭವಿಷ್ಯದ ಬಂಗಾರ. ಇದನ್ನು ಕರಗಿಸಿ ಮನುಷ್ಯರು ಕುಡಿಯೋಕ್ಕೂ ಕೂಡ ಬಳಸೋ ರೀತಿ ಮಾಡ್ಕೋಬೋದು. ಅದಕ್ಕಿಂತ ಮುಖ್ಯವಾಗಿ ಈ ನೀರನ್ನು ಒಡೆದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಬೇರ್ಪಡಿಸಿ ಅದನ್ನೇ ರಾಕೆಟ್ ಫ್ಯೂಲ್ ಇಂಧನವಾಗಿಯೂ ಬಳಸ್ಬೋದು. ಚಂದ್ರನನ್ನು ಬೇಸ್ ಕ್ಯಾಂಪ್ ಮಾಡಿಕೊಂಡ್ರೆ ಅಲ್ಲಿಂದ ಬೇರೆ ಕಡೆ ಸ್ಪೇಸ್ ಅವೆಲ್ಲ ಓಡಾಡೋಕ್ಕೆ. ಭೂಮಿಯಿಂದ ಫ್ಯೂಲ್ ತಗೊಂಡೋಗೋದು ಎಷ್ಟು ಕಷ್ಟ, ಗ್ರಾವಿಟಿ ದಾಟ್ಕೊಂಡು ವಾತಾವರಣವನ್ನು ಸೀಳ್ಕೊಂಡು ಹೊರಗಡೆ, ತುಂಬ ಕಷ್ಟ. ಆದರೆ ಚಂದ್ರನ ಮೇಲೇ ಗಣಿಗಾರಿಕೆ ಆಗ್ತಾ ಇದೆ, ಅಲ್ಲೇ ರಾಕೆಟ್ ಕಟ್ಕೊಳ್ಳೋಕ್ಕಾಗತ್ತೆ, ಅಲ್ಲೇ ಫ್ಯೂಲ್ ಕೂಡ ಸಿಗುತ್ತೆ ಅಂತ ಹೇಳಿದ್ರೆ ತುಂಬ ಈಸಿ ಆಗುತ್ತೆ ಕೆಲಸ. ಅಲ್ಲಿಂದಲೇ ರಾಕೆಟ್ಗೆಲ್ಲ ತುಂಬಿಕೊಂಡು ಮಂಗಳ ಗ್ರಹಕ್ಕೆ ಹಾಗೂ ಬೇರೆ ಬೇರೆ ಸ್ಪೇಸ್ನ ಡೀಪರ್ ಏರಿಯಾಗಳಿಗೆ ಹೋಗೋದು ಅಮೆರಿಕ ಮತ್ತು ಚೀನಾದ ಪ್ಲಾನ್. ಇದಕ್ಕಾಗಿ ಚೀನಾ ತನ್ನದೇ ಆದ ILRS ಇಂಟರ್ನ್ಯಾಷನಲ್ ಲೂನಾರ್ ರಿಸರ್ಚ್ ಸ್ಟೇಷನ್ ಅನ್ನೋ ಭಾರಿ ಪ್ರಾಜೆಕ್ಟ್ ಶುರು ಮಾಡಿದೆ. 2026ಕ್ಕೆ ಚಾಂಗ್ 7 ಮತ್ತು 2028ಕ್ಕೆ ಚಾಂಗ್ 8 ಲಾಂಚ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, 2030ರ ಒಳಗಡೆ ನಾವು ನಮ್ಮ ಗಗನಯಾತ್ರಿಗಳನ್ನು ಚಂದ್ರನ ಮೇಲೆ ಇಳಿಸ್ತೀವಿ ಅಂತ ಚೈನಾ ಅಫಿಷಿಯಲಿ ಸ್ಟೇಟ್ಮೆಂಟ್ ಕೊಟ್ಟಿದೆ. 2035ರ ಹೊತ್ತಿಗೆ ಚಂದ್ರನ ಮೇಲೆ ನಮ್ಮದೇ ಕಂಪ್ಲೀಟ್ ಬೇಸ್ ಕಟ್ಟೋ ಪ್ಲಾನ್ ಅವ್ರದ್ದು. ಚೀನಾದ ಈ ಮಿಂಚಿನ ಓಟವನ್ನು ತಡೆಯೋಕೆ ಅಮೆರಿಕ ಆರ್ಟೆಮಿಸ್ ಅಕಾರ್ಡ್ಸ್ ಅನ್ನೋ ಒಪ್ಪಂದವನ್ನೇ ತಗೊಂಬಂದಿದೆ. ಇದು ಕೇವಲ ವಿಜ್ಞಾನದ ಕಾಂಪಿಟೇಷನ್ ಅಲ್ಲ, ಇದು ಎರಡು ಬಣಗಳ ನಡುವಿನ ಭವಿಷ್ಯದ ಇಕೋಸಿಸ್ಟಮ್ ವಾರ್. ಚಂದ್ರನ ಮೇಲೆ ಯಾರು ಮೊದಲು ಪ್ರಾಬಲ್ಯ ಸಾಧಿಸ್ತಾರೆ ಅನ್ನೋ ಪ್ರತಿಷ್ಠೆಯ ಕದನ ಶುರುವಾಗಿದೆ. ಸ್ಪೇಸ್ ರೇಸ್ನಲ್ಲಿ ಭಾರತದ ಇಸ್ರೋ ಏನ್ ಮಾಡ್ತಿದೆ? ಮನುಕುಲದ ಹೊಸ ಹೆಜ್ಜೆ. ಭಾರತ ಸುಮ್ಮನೆ ಕೂತಿಲ್ಲ, ಆದರೆ ಅವರಿಬ್ಬರಿಗಿಂತ ಸ್ವಲ್ಪ ಹಿಂದೆ ಇದ್ದೀವಿ. ಅಮೆರಿಕ ನೇತೃತ್ವದ ಆರ್ಟೆಮಿಸ್ ಅಕಾರ್ಡ್ಸ್ಗೆ ಭಾರತ ಸೈನ್ ಹಾಕಿದೆ 2023ರಲ್ಲಿ. ಈ ಒಪ್ಪಂದಕ್ಕೆ ಸೈನ್ ಹಾಕಿದ 27ನೇ ರಾಷ್ಟ್ರ ಭಾರತ. ನಮ್ಮ ಹೆಮ್ಮೆಯ ಇಸ್ರೋ ಕೂಡ ನಾಸಾ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಿದೆ. ಈಗ ಆಲ್ರೆಡಿ ನಿಸಾರ್ ಮಿಷನ್ ನಲ್ಲಿ ಇಸ್ರೋ ಮತ್ತು ನಾಸಾ ಒಟ್ಟಾಗಿ ಕೆಲಸ ಮಾಡಿದ್ದಾರೆ. ಚಂದ್ರಯಾನ 3ನಲ್ಲಿ ನಾಸಾದ ಲೇಸರ್ ರಿಫ್ಲೆಕ್ಟೋಮೀಟರ್ ಅನ್ನು ನಾವು ಚಂದ್ರನ ಮೇಲೆ ಇಳಿಸಿದ್ದೀವಿ. ಫ್ಯೂಚರ್ನಲ್ಲಿ ಚಂದ್ರನ ಸುತ್ತ ನ್ಯಾವಿಗೇಷನ್ ಸಿಸ್ಟಮ್, ಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡುವಲ್ಲಿ ಇಸ್ರೋ ಕೂಡ ಮುಖ್ಯ ಪಾತ್ರ ನಿಭಾಯಿಸಬಹುದು. ಈಗ ಫೈನಲ್ ಸ್ನೇಹಿತರೆ, ಈ ಬಗ್ಗೆ ನಿಮಗೇನನ್ಸುತ್ತೆ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಸೇರೋದನ್ನ ಕನ್ಸಿಡರ್ ಮಾಡಬಹುದು. ಇದರಿಂದ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋದು ಮಾತ್ರ ಅಲ್ಲದೆ ನೀವು ನಮ್ಮ ತಂಡದ ಕೆಲಸಕ್ಕೆ ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ದೊಡ್ಡ ಶಕ್ತಿ. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.